ಹಾಯ್ ಎವ್ರಿವನ್, ಕನ್ನಡದ ಮೂಲಕ ಈಸಿಯಾಗಿ ಇಂಗ್ಲೀಷ್ ಕಲಿಸ್ಕೊಡುವಂಥ ಕಾನ್ಸೆಪ್ಟೇ ಈ ನಮ್ಮ ಸೀರೀಸ್ ಆಗಿದೆ. ಸೊ ಕನ್ನಡದ ಕೆಲವೊಂದು ವಾಕ್ಯಗಳನ್ನ ಇಂಗ್ಲೀಷಲ್ಲಿ ಬೇರೆ ಬೇರೆ ಥರ ಹೇಗೆ ಹೇಳ್ಬೋದು ಅನ್ನೋದನ್ನ ನೋಡ್ತಿದ್ದೀವಲ್ವಾ. ಸೊ ದ ಫಸ್ಟ್ ಥಿಂಗ್, ಯಾರಾದರೂ ನಮಗೆ ಊಟ ಆಯಿತಾ ಅಂತ ಕೇಳಿದ್ರೆ ಹೂ ಆಯಿತು ಅಂತ ಹೇಳಲಿಕ್ಕೆ ನಾವು ಯಾವ ರೀತಿ ಹೇಳ್ಬೋದು ಅನ್ನೋದನ್ನ ನಮ್ಮ ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿದ್ವಿ. ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಯಾರಾದರೂ ಊಟ ಆಯಿತಾ ಅಂತ ಕೇಳಿದಾಗ ಇಲ್ಲ, ಊಟ ಆಗಿಲ್ಲ ಅಂತ ಹೇಳೋದನ್ನ ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬೋದು ಅನ್ನೋದನ್ನ ನೋಡೋಣ. ಸೊ ದ ಫಸ್ಟ್ ಥಿಂಗ್, I did not have food. I repeat, I did not have food. ಸೊ ಇಲ್ಲಿ ಡಿಡ್ ನಾಟ್ನ ಶಾರ್ಟ್ ಫಾರ್ಮ್ ಡಿಡಂಟ್ ಅಂತಲೂ ಯೂಸ್ ಮಾಡ್ಬೋದು. ಸೊ ಅದು ಯೂಸ್ ಮಾಡಿ ಹೇಗೆ ಸೆಂಟೆನ್ಸ್ನ ರೀಫ್ರೇಸ್ ಮಾಡ್ಬೋದು ಅನ್ನೋದನ್ನ ನೋಡೋಣ. ಐ ಡಿಡ್ಂಟ್ ಹ್ಯಾವ್ ಫುಡ್. ಐ ರಿಪೀಟ್, ಐ ಡಿಡ್ಂಟ್ ಹ್ಯಾವ್ ಫುಡ್. ಸೊ ಬೇರೆ ಯಾವ ರೀತಿ ಹೇಳ್ಬೋದು ಅಂತ ನೋಡೋಣ. ಐ ಹ್ಯಾವೆಂಟ್ ಹ್ಯಾಡ್ ಫುಡ್ ಅಂದರೆ ನಾನು ಊಟ ಮಾಡಿಲ್ಲ. ಐ ರಿಪೀಟ್, ಐ ಹ್ಯಾವೆಂಟ್ ಹ್ಯಾಡ್ ಫುಡ್. ಸೊ ಇದನ್ನ ಐ ಡಿಡ್ ನಾಟ್ ಈಟ್ ಫುಡ್ ಅಂತ ಕೂಡ ಹೇಳ್ಬೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಕ್ಲಿಯರ್ ಆಗಿದೆ ಅಂತ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಈ ಥರ ಹೆಚ್ಚಿನ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗಾಗಿ ನಮ್ಮ ಇಂಗ್ಲೀಷ್ ಪಾರ್ಟ್ನ ಕನ್ನಡ ಪೇಜ್ನ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.